ಶಿಕ್ಷಕರು ತಮ್ಮಿರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲ ಹೇಳಿದ್ರಂತ, ನಾಳೆ ದಿವಸದಿಂದ ನೀವೆಲ್ಲ ನಿಮ್ ಬ್ಯಾಗ್ ಒಳಗೆ ಟೊಮಾಟೊ ಹಾಕೊಂಡ್ ಬರ್ಬೇಕಂತ ಹೇಳಿದ್ರಂತ. ಯಾಕೆ ಶಿಕ್ಷಕರು ಮಕ್ಕಳಿಗೆ ಟೊಮಾಟೊ ತಗೊಂಬಾವ ಅಂತಂದ್ರೆ, ಒಂದನೇ ದಿವಸ ಹೊತ್ಕೊಂಡ್ಬಂದ್ರೆ ಮಕ್ಕಳು 2 ದಿವಸ ನೀವು ಹೊತ್ಕೊಂಡ್ ಅಡ್ಡಾಡ್ಬೇಕು ಅಂತಂದ್ರೆ ಒಬ್ಬ ಶಿಕ್ಷಕ ಮಕ್ಕಳಿಗೆಲ್ಲ ಹೇಳಿದ್ರು. 1 ದಿನ ಎತ್ಕೊಂಡ್ ಅಡ್ಡಾಡಿದ್ರು ಮಕ್ಕಳು, 2 ದಿನ ಹೊತ್ಕೊಂಡ್ ಅಡ್ಡಾಡಿದ್ರು, 3 ದಿನಕ್ಕೆ ನೋಡ್ತಾರೆ ಟೊಮಾಟೊ 3ನೇ ದಿನಕ್ಕೆ ಏನಾಗಿರ್ತಾವ್ರಿ? ಕೊಳತಿರ್ತಾವ. ಕೊಳಸೋದು ನಮಗ್ ಬಾಳ್ ಗೊತ್ತದ, ಹೊಳಿ ಚಿಗುರ್ಸೋದು ಗೊತ್ತದ. 3 ದಿನಕ್ಕೆ ಕೊಳಿತ ಹುಡುಗರು ಬಳಿ ಶಾಲೆಗೆ ಬರ್ತಾರೆ. ಸರಿ ಅಂತಾರ, ಸರ್ ಅಲ್ರಿ ನೀವು ಟೊಮಾಟೊ 3 ದಿನ ಹಿಡ್ಕೊಂಡು ಅಡ್ಡಾಡಕತ್ತೀರಿ, ನಮಗೇನ್ ಆಗೋದಿಲ್ರಿ ಅಂತಂದ್ರು. ಮಕ್ಕಳೆಲ್ಲ ಅಂತಾವ ಇನ್ನೇನ್ ಆಗೋದಿಲ್ರಿ ಅಂತ ಹೇಳ್ತಾರೆ. ಯಾಕೆ ಆಗೋದಿಲ್ಲ ಅಂತಂದ್ರು, 1 ದಿನ ಇಟ್ಕೊಂಡ್ವಿ, 2 ದಿನ ಇಟ್ಕೊಂಡ್ವಿ, 3ನೇ ದಿನಕ್ಕೆ ಟೊಮಾಟೊ ಕೊಳಕತ್ತವ್ರಿ, ಬೆನ್ನಿಗೆ ಬಾಲ್ ಆಗಕತ್ತೈತಿ, ವಾಸನೆ ಬರಾಕತ್ತವ, ನಾವು ಚೀಲದೊಳಗೆ ಯಾಕೆ ಟೊಮಾಟೊ ಇಟ್ಕೊಂಡು ಹೋಗ್ಬೇಕ್ರಿ ಅಂತ ಕೇಳಿದಾಗ ಅದೇ ಶಿಕ್ಷಕರು ಹೇಳ್ತಾರ, ಹೆಂಗ ನಿನ್ನ ಚೀಲದೊಳಗೆ ಟೊಮಾಟೊ 1 ದಿನ 2 ದಿನ ಇಟ್ಕೊಂಡು ಅಡ್ಡಾಡಿ 3ನೇ ದಿನಕ್ಕೆ ಕೆಟ್ಟ ಹೋಗ್ತದ ಮನುಷ್ಯ, ನಿನ್ನ ತಲೆಯೊಳಗೂ ಕೂಡ 1 ದಿನ ಇಟ್ಕೊಂಡಿರ್ತಕ್ಕಂಥ ದ್ವೇಷ ಬಿಟ್ಟು ಅಂತ ತಿಳ್ಕೊಂಡು ನಿನ್ನ ಬದುಕು ಚಲೋ ಆಗ್ತೈತಿ. ಒಂದು ವೇಳೆ ದ್ವೇಷ ಅನ್ನುವಂಥದ್ದು ಜೀವನ ಪರ್ಯಂತ ಇಟ್ಕೊಂಡು ಹೋದ್ರ ಅಲ್ಲಿರುವಂತ ವ್ಯಕ್ತಿಗೆ ಏನು ಆಗೋದಿಲ್ಲ. ಹೆಂಗ ಟೊಮಾಟೊ ಕೊಡ್ತಾಗ ನಿನ್ನ ಬದುಕು ಕೆಟ್ಟ ಹೋಗ್ತೈತಿ, ಒಂದಿಟ್ಟು ತೆಗೆದಿಟ್ಟು ಬಿಡು ದ್ವೇಷ ಅನ್ನೋದು ಬದುಕಿನೊಳಗೆ ಬಹಳ ಚಲೋ ಬದುಕಿ ಸಮಾಜದೊಳಗಂತ ತಿಳ್ಕೊಂಡು ಶಿಕ್ಷಕರು ಮಕ್ಕಳಿಗೆ ಹೇಳ್ತಾರೆ. ಅವಾಗ ಮಕ್ಕಳು ತಿಳ್ಕೊತಾರ ಈ ಸಮಾಜದೊಳಗೆ ದ್ವೇಷ ಅನ್ನೋದು ಬಹಳ ಕೆಟ್ಟ, ಅದಕ್ಕೆ ಯಾರನ್ನೂ ಕೂಡ ದ್ವೇಷ ಮಾಡೋದಿಲ್ಲ.